ಈಗ ಸುಮಾರು 1 ತಿಂಗಳಿಂದ ನಮಗೆ ಬರೀ 3 ಸಿಲಿಂಡರ್ ಸಿಕ್ಕಿದೆ. 3 ಸಿಲಿಂಡರ್ ನಾವು ದಿನ 2 ಸಿಲಿಂಡರ್ ಅವಶ್ಯ ಇದೆ. ವ್ಯಾಪಾರ 25% ಬಂದಿದೆ. ನಾವು ಗ್ರಾಹಕರಿಗೆ ಬೇಕಾದ ತಿಂಡಿ ತಿನಿಸು ಕೊಡಲು ನಮಗೆ ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಸರ್ಕಾರಕ್ಕೆ ಎಚ್ಚರಿಸುವಂಥ ವಿಚಾರ ತಾವು ಮಾಡಬೇಕು. ನಮಗೆ ಈ ದಿನ ನ್ಯಾಯ ತಾವು ಕೊಡಿಸುವಿರಂತ ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತೀವಿ. ಟೋಟಲಿ 28ನೇ ತಾರೀಕಿಗೆ ಮೋಸ್ಟ್ ಪ್ರಾಬಬ್ಲಿ ಲಾಸ್ಟ್ ಮಂತ್ ಯುದ್ಧ ಸ್ಟಾರ್ಟ್ ಆಗಿದೆ. 1ನೇ ತಾರೀಕಿಂದ ನಮಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟೇ ಇಲ್ಲ. ನಾವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋರು, ನಾವು GST ಕಟ್ಟೋರು, ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು, ನಮಗೆ ಯಾವುದೇ ರೀತಿಯ ರೆಕಾಗ್ನಿಷನ್ ಜಿಲ್ಲಾಡಳಿತದಿಂದ ಸಿಗ್ತಾ ಇಲ್ಲ ಅಥವಾ ಗೌರ್ಮೆಂಟಿಂದ ಸಿಗ್ತಾ ಇಲ್ಲ. ನಮಗಂತೂ ಗ್ಯಾಸ್ ಸಿಲಿಂಡರ್ ಸಿಗ್ತಾನೆ ಇಲ್ಲ. ನಾವು ಈಗ ಪ್ರೈವೇಟ್ ಗ್ಯಾಸ್ನವ್ರು ನಮ್ಗೆ ಗ್ಯಾಸ್ ಕೊಡ್ತಾ ಇದ್ದಾರೆ, 4350 ಚಾರ್ಜ್ ಮಾಡ್ತಾ ಇದ್ದಾರೆ. ಯಾವ ಗ್ಯಾಸ್ಗೆ ನಾವು 1650 ರೂಪಾಯಿ ಕೊಡ್ತಾ ಇದ್ವಿ. ರೇಟ್ ಏರಿಸಬೇಕು, ಇಲ್ಲ ನಮ್ಮ ಹೋಟೆಲ್ಗಳನ್ನು ಬಂದ್ ಮಾಡಬೇಕು. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G. ಈಗ ಸುಮಾರು 1 ತಿಂಗಳಿಂದ ನಮಗೆ ಬರೀ 3 ಸಿಲಿಂಡರ್ ಸಿಕ್ಕಿದೆ. 3 ಸಿಲಿಂಡರ್ ನಾವು ದಿನ 2 ಸಿಲಿಂಡರ್ ಅವಶ್ಯ ಇದೆ. ನಾವು ಈಗ ಕೇಳಿ ಏಜೆನ್ಸಿಯಲ್ಲಿ ಕೇಳಿದ್ರೆ ಸಿಲಿಂಡರ್ ಇಲ್ಲ. ನಾವು ಕಟ್ಟಿ ಒಲೆಯನ್ನು ಯೂಸ್ ಮಾಡಿದ್ದು. ತಾವು ಪತ್ರಿಕಾ ಮಾಧ್ಯಮದವರು, ಮೀಡಿಯಾದವರು ಬಂದು ನಮ್ಮ ಕ್ಯಾಂಟೀನನ್ನು ಸರ್ಚ್ ಮಾಡಿದಾಗ ಕಟ್ಟಿಗೆಯನ್ನು, ಇದರಿಂದ ನಮ್ಮ ವ್ಯಾಪಾರ ಮಾಡೋದು ತುಂಬಾನೇ ಕಷ್ಟ. ನಮ್ಮ ಕಾರ್ಮಿಕರನ್ನು ಸಲುವುದೇ ಕಷ್ಟ. ವ್ಯಾಪಾರ 25%ಗೆ ಬಂದಿದೆ. ನಾವು ಗ್ರಾಹಕರಿಗೆ ಬೇಕಾದ ತಿಂಡಿ ತಿನಿಸು ಕೊಡಲು ನಮಗೆ ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಸರ್ಕಾರಕ್ಕೆ ಎಚ್ಚರಿಸುವಂಥ ವಿಚಾರ ತಾವು ಮಾಡಬೇಕು. ನಮಗೆ ಈ ದಿನ ನ್ಯಾಯ ತಾವು ಕೊಡಿಸುವಿರಂತ ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತೀವಿ. ಆದರೂ ಗ್ಯಾಸ್ ಏಜೆನ್ಸಿಯವರು ಯಾಕೆ ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ? ಜಿಲ್ಲಾಡಳಿತವರನ್ನು ಕರೆಸಿ, ಗ್ಯಾಸ್ ಏಜೆನ್ಸಿ, ಆಹಾರ ಮತ್ತು ನಾಗರಿಕ ಸರಬರಾಜು ಅಧಿಕಾರಿಗಳನ್ನು ಕರೆಸಿ, ಹೋಟೆಲ್ ಉದ್ಯಮದವರನ್ನು ಒಗ್ಗೂಡಿಸಿ ಒಂದು ಸಭೆಯನ್ನು ಮಾಡಿ ನಮಗೆ ನ್ಯಾಯ ಕೊಡಿಸುವಂತ ಆಗ್ಬೇಕಿತ್ತು. ಮಾಡಿಲ್ಲ. ಈಗ ಮುಂದಾದ್ರೂ ಆಗ್ಬೋದಂತ ನಮ್ಮ ಅನಿಸಿಕೆ. ಅಲ್ಲ, ಇಲ್ಲಿವರೆಗೂ ಕರೆದಿಲ್ಲ. ಇಲ್ಲ ಸಿಗಲ್ಲ. ಕೇಳಿದ್ರು ಇಲ್ಲವೇ ಇಲ್ಲ ಅಂತ ಇದ್ದಾರೆ. ಸಾಧಾರಣ 5 ಸಿಲಿಂಡರ್ ಮಾಡುವಲ್ಲಿ ಅವರಿಗೂ 2 ಸಿಕ್ಕಿಲ್ಲ. ಸಾಧಾರಣ ಅಂಕಿಅಂಶ ತಾವು ತಿಳ್ಕೊಳ್ಬಹುದು. 1 ತಿಂಗಳಿಂದ ಎಷ್ಟು ಸಮಸ್ಯೆ ಎಲ್ರಿಗೂ ತಿಳಿದಂಗೆ ಅಂತಾರಾಷ್ಟ್ರೀಯ ಸಮಸ್ಯೆನೇ ಇದೆ. ಗ್ಯಾಸ್ ಅಂತೂ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ನಮಗೆ ಟೋಟಲಿ 28ನೇ ತಾರೀಕಿಗೆ ಮೋಸ್ಟ್ ಪ್ರಾಬಬ್ಲಿ ಲಾಸ್ಟ್ ಮಂತ್ ಯುದ್ಧ ಸ್ಟಾರ್ಟ್ ಆಗಿದೆ. 1ನೇ ತಾರೀಕಿಂದ ನಮಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟೇ ಇಲ್ಲ. ನಾವು ಮುಂದುವರೆದು ಕಟ್ಟಿಗೆ ಯೂಸ್ ಮಾಡ್ಬೇಕಂತ ಥಿಂಕ್ ಮಾಡ್ತೀವಿ, ಉಳಿದ ಥಿಂಕ್ ಮಾಡ್ತೀವಿ. ನಮಗೆ ಯಾವಾಗ ನಾವು ಕಟ್ಟಿಗೆ ಯೂಸ್ ಮಾಡ್ತೀವಿ, ನಮಗೆ ಶುಚಿತ್ವ ಕಾಪಾಡಿಕೊಳ್ಳಿಕ್ಕೆ ಆಗುವುದೇ ಇಲ್ಲ. ಶುಚಿತ್ವ ಇಲ್ಲದೆ ಹೋಟೆಲ್ ನಡೆಸಲಿಕ್ಕಂತೂ ಸಾಧ್ಯನೇ ಇಲ್ಲ. ನಮಗೆ ನಾವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋರು, ನಾವು GST ಕಟ್ಟೋರು, ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು, ನಮಗೆ ಯಾವುದೇ ರೀತಿಯ ರೆಕಾಗ್ನಿಷನ್ ಜಿಲ್ಲಾಡಳಿತದಿಂದ ಸಿಗ್ತಾ ಇಲ್ಲ ಅಥವಾ ಗೌರ್ಮೆಂಟಿಂದ ಸಿಗ್ತಾ ಇಲ್ಲ. ನಾವು ಒಂದು ಹೋಟೆಲ್ ನಡೆಸಬೇಕಾದ್ರೆ ಕೆಲವು ಲೈಸೆನ್ಸ್ಗಳನ್ನು ತಗೊಳ್ತೀವಿ. ಕಾರ್ಪೊರೇಷನ್ ಲೈಸೆನ್ಸ್, ಆಮೇಲೆ ಫುಡ್ ಸೇಫ್ಟಿ ಲೈಸೆನ್ಸ್, ಲೇಬರ್ ಲೈಸೆನ್ಸ್, ಇಂಥ ಇತ್ಯಾದಿ ಕೆಲವು ಲೈಸೆನ್ಸ್ಗಳನ್ನು ತಗೊಳ್ತೇವೆ. ನಾವು ತಗೊಳ್ಳೋ ಲೈಸೆನ್ಸ್ಗೆ ಇಷ್ಟೆಲ್ಲ ಇದ್ದವರಿಗೆ ನಮಗೆ ಸಿಲಿಂಡರ್ ಸಪ್ಲೈ ಆಗೋದಿಲ್ಲ. ಇದೇ ಮುಂದುವರೆದು ರೋಡ್ ಸೈಡ್ನಲ್ಲಿ ಯಾರು ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ, ಅವ್ರ ಹತ್ರ ಯಾವುದೇ ಥರದ ಲೈಸೆನ್ಸ್ ಇಲ್ಲ, ಯಾವುದೇ ಥರದ ಸೇಫ್ಟಿ ಇಲ್ಲ, ಅವರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತದೆ, ಕಮರ್ಷಿಯಲ್ ಸಿಲಿಂಡರ್. ನಮ್ಮ ಹತ್ರ ಕೆಲವು ಫೋಟೋಸ್ ಇದ್ದಾವೆ, ನಾವು ನಿಮಗೆ ಕೊಟ್ಟಿದ್ದೀವಿ. ಇದೇ ಹೋಟೆಲ್ ಅವ್ನಿಗೆ ಯಾಕೆ ಸಿಗ್ತಾ ಇಲ್ಲ ನಮಗಿನ್ನ ಗೊತ್ತಿಲ್ಲ. ನಾರ್ಮಲ್ ಆಗಿರ್ಬೋದು, ಅದೇ ಆಗಿರಬಹುದು ಅಂತ ನಾವು ಥಿಂಕ್ ಮಾಡ್ತೇವೆ. ನಾವು ಕ್ರೈಟೀರಿಯಾ ಏನು, ಒಂದು ಗ್ಯಾಸ್ ಕಮರ್ಷಿಯಲ್ ಸಿಲಿಂಡರ್ ತಗೊಳ್ಬೇಕಾದ್ರೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ಹಿಂದೆ GST ಇರಬೇಕು, ನಿಮ್ಮ ಹೋಟೆಲ್ ಲೈಸೆನ್ಸ್ ಇರಬೇಕು, ಆಗ ನಿಮಗೆ ನಾವು ಸಿಲಿಂಡರ್ ಕೊಡ್ತೀವಿ ಅಂತೇಳಿ ನಮ್ಮ ಹತ್ರ ಪೇಪರ್ಸ್ ತಗೊಂಡಿದ್ದಾರೆ. ಈ ಸ್ಟ್ರೀಟ್ ವೆಂಡರ್ಸ್ ಹತ್ರ ಇದೆಲ್ಲ ಇದೆಯಾ ನಮಗೆ ಗೊತ್ತಿಲ್ಲ. ನಮಗಂತೂ ಗ್ಯಾಸ್ ಸಿಲಿಂಡರ್ ಸಿಗ್ತಾನೆ ಇಲ್ಲ. ನಾವು ಈಗ ಪ್ರೈವೇಟ್ ಗ್ಯಾಸ್ನವ್ರು ನಮ್ಗೆ ಗ್ಯಾಸ್ ಕೊಡ್ತಾ ಇದ್ದಾರೆ, 4350 ಚಾರ್ಜ್ ಮಾಡ್ತಾ ಇದ್ದಾರೆ. ಯಾವ ಗ್ಯಾಸ್ಗೆ ನಾವು 1650 ರೂಪಾಯಿ ಕೊಡ್ತಾ ಇದ್ವಿ. ಅಂದರೆ 3 ಪಟ್ಟಿಗೆ ಕೊಡ್ತಾ ಇದ್ದೇವೆ. ನಾವು ಸರ್ವೈವ್ ಆಗೋದು ಹೇಗೆ ಅಂತ ನಮಗಂತೂ ಗೊತ್ತಿಲ್ಲ. ನಾವು ಸರ್ವೈವ್ ಆಗ್ಬೇಕಂದ್ರೆ ನ್ಯಾಚುರಲಿ ನಮ್ಮ ರೇಟ್ಸ್ ಏರಿಸಬೇಕು. ನಮ್ಮ ರೇಟ್ಸ್ ಏರಿಸಿದ್ರೆ ಅದು ಗ್ರಾಹಕರ ಮೇಲೆ ಬರೆ ಬೀಳ್ತದೆ. ಇಲ್ಲಿ ತನಕ ನಾವು ಹೇಗೋ ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ. ಇನ್ನು 2 ದಾರಿ ಉಳಿತು. ಒಂದು, ನಾವು ನಮ್ಮ ರೇಟನ್ನು ಎಕ್ಸಾಬ್ಡೆಂಟ್ ಆಗಿ ಏರಿಸಬೇಕು. ಇದು 3 ಪಟ್ಟು ಆಗಬೇಕಾದ್ರೆ ನಾವು ಎಷ್ಟು ಏರಿಸಬೇಕಂತ ತಾವು ಆಲೋಚನೆ ಮಾಡಬಹುದು. ಆ ರೇಟ್ ಏರಿಸಬೇಕು, ಇಲ್ಲ ನಮ್ಮ ಹೋಟೆಲ್ಗಳನ್ನು ಬಂದ್ ಮಾಡಬೇಕು. 2 ಆಪ್ಷನ್. ನಾವು ಹೋಟೆಲ್ ಬಂದ್ ಮಾಡಿದ್ರೆ ಮುಂದೆ ಏನಾಗ್ತದೆ,
ನಮ್ಮ ಕಾರ್ಮಿಕರಿಗೆ ಏನೂ ಕೆಲಸ ಇಲ್ಲ ಅಂತ ಆಗ್ತದೆ. ಹಸಿರು ಬಂದವರಿಗೆ, ಬಾಯಾರಿ ಬಂದವರಿಗೆ ನೀರು ಕೊಡೋರು, ಊಟ ಕೊಡೋರು ಯಾರು ಇರಂಗಿಲ್ಲ. ಈ ನೋವು ನಮ್ಮನ್ನು ಇಲ್ಲಿ ತನಕ ನಡ್ಸ್ಕೊಂಡು ಬರ್ಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದೆ. ಮುಂದೆ ನಾವು ಎಲ್ಲಿ ತನಕ ವಿಸ್ಟ್ಯಾಂಡ್ ಮಾಡ್ಬೋದು ಅಲ್ಲಿ ತನಕ ವಿಸ್ಟ್ಯಾಂಡ್ ಮಾಡ್ತೀವಿ. ನಮ್ಮ ವಿಸ್ಟ್ಯಾಂಡ್ ಕೆಪಾಸಿಟಿ ಮುಗಿತಾ ಬಂತು. ನಾವು ಹಾಗಾಗಿ ಇವತ್ತು ಇದನ್ನು ಸಂಬಂಧಪಟ್ಟವರಿಗೆ ಆಲ್ರೆಡಿ ನಾವು DC ಅವರಿಗೆ ಒಂದ್ಸಲ ಹೇಳಿದ್ದೀವಿ, ಲೆಟರ್ ಕೊಟ್ಟಿದ್ದಾರೆ. ಅದಕ್ಕೇನೋ ಅವ್ರು ಕ್ರಮ ಕೈಗೊಂಡಿಲ್ಲ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G.